ಮಾ ತಾಯಿ ಅಂತ ಇವತ್ತು ವ್ಲಾಗ್ ನ ಶೂಟ್ ಮಾಡ್ತಾ ಇದೀವಿ. ಬೆಟರ್ ಅಂತ ಮಾಡ್ತಾ ಇದೀವಿ. ನಾನೇ ಇದುವರೆಗೂ ದುಡ್ಡು ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಕಳ್ಳರು ನಂಬರ್ ಅನ್ನೋದು ಎರಡು ಮೂವಿಗಳು ಯಾವುವು? ಒಂದ್ ಫಿಲಮ್ ರವಿಚಂದ್ರನ್ ಅವ್ರು ಹೇಳಿದ್ರಲ್ಲ ಅದಾ ಯಾವುದು? ದಿಲಂಬರಿ ಬ್ಲೂ ಫಿಲ್ಮ್ ಹಾಕಿ ಇವನ್ ಕ್ವಶನ್ ರಂಗೋ ಬೆಟ್ಟುಗೂ ಹೊಡ್ಕಂದೆ ನಾನು. ಆಂಬುಲೆನ್ಸ್ ನಾನ್ ಬರಲ್ಲ, ನಾನು ಎದ್ದೋಯ್ತೀನಿ, ಹೋಗಲ್ಲ. ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಅಮ್ಮ ತಾಯಿ ಅಂತ ಇವತ್ತು ವ್ಲಾಗ್ ನ ಶೂಟ್ ಮಾಡ್ತಾ ಇದೀವಿ. ಅದಕ್ಕೆ ನಾವಿಬ್ರು ಆ ಕಡೆ ಭಿಕ್ಷೆ ಬೇಡವರು ಫೋನ್ ಪೇ ಮಾಡಿಸ್ಕೊಳಕ್ಕೆ ಎಡ್ಡಿ ಇವನು ನಮ್ಗೆ ಅಪ್ಡೇಟ್ ಬೆಗ್ಗರ್ಸ್ ನಾವು. ಸೊ ಇವತ್ತು ನಾವ್ ಯಾವ ವ್ಲಾಗ್ ನ ಶೂಟ್ ಮಾಡ್ತಾ ಇದೀವಿ ಅಂತ ಮಿಸ್ಟರ್ ನಾಗರಾಜ್ ಅವರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ತಡ್ಕೋ ಬಿಡು. ಎರಡ್ ಸತಿ ಹೇಳ್ದೆ ಅಂತ. ಬೆಟರ್ ಅಂತ ಮಾಡ್ತಾ ಇದೀವಿ. ಮೊದ್ಲು ಇವಂದ್ ಮಾಡಿದ್ವಿ. ಏನ್ ನಂದು ಮಾಡಿದ್ವಿ? ಅದೇ ನನ್ ಬಗ್ಗೆ ಇವ್ರಿಬ್ರಿಗೆ ಯಾರು ಚೆನ್ನಾಗ್ ಗೊತ್ತು ಅಂತ ಮಾಡಿದ್ವಿ. ನನ್ ಬಗ್ಗೆ ಇವ್ರಿಬ್ರಲ್ಲಿ ಯಾರು ಚೆನ್ನಾಗ್ ಗೊತ್ತು ಅಂತ ಮಾಡ್ತಾ ಇದೀವಿ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಕೇಳ್ಬಿಡೋಣ ಬಾ. ಏನು ಕಾಸು ಕೊಡು. ನಾನ್ ಲಾಸ್ಟ್ ಟೈಮ್ ಕಾಸು ಕೊಟ್ಟಿಲ್ವಾ? 5,000 ರೂಪಾಯಿ 5,000 ರೂಪಾಯಿ ನಾಗಿದ್ದಿದ್ದು. 5,000 ರೂಪಾಯಿ ಬೆಚ್ಚಕ್ ತಗೊಂಡು ಏನೋ ಶೂ ತಗೊಂಡ, ಅದ್ರಲ್ಲಿ ಮತ್ತೆ ಏನೋ ಜಿಮ್ ವೇರ್ಸ್ ತಗೊಂಡ, ಎಲ್ಲಾನು ತಗೊಂಡು ಅದನ್ನ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ವಿ. ಅವತ್ತು ನೈಟ್ ಹೋಗಿದ್ರಿಂದ ಸೊ ಕ್ಲಾರಿಟಿ ಬರಲ್ಲ ಅಂತ ಅಂದ್ಬಿಟ್ಟು ವ್ಲಾಗ್ ಶೂಟ್ ಮಾಡಕ್ಕಾಗಿಲ್ಲ ಅವತ್ತು. ನಮ್ಮ ಅಣ್ಣನಿಂದಾನೆ ನಾನು ಜಿಮ್ಗೆ ಸೇರ್ಕೊಂಡಿದ್ದು. ಸರಿ, ಇವಾಗ ನಿನ್ನಿಂದ ನಾನು ಮತ್ತೆ ಇವಾಗ ಜಿಮ್ಗೆ ರಿನೋವಲ್ ಮಾಡ್ಕೊಳ್ಳೋ ತರ ಆಗ್ಲಿ. ಎತ್ತಿ ಆಚೆಗೆ ಆನ್ಸರ್ ಮಾಡಿ ಆಮೇಲೆ ಕೊಡೋಣ. ಹಂಗೆಲ್ಲ ಇಲ್ಲ. ಒಂದ್ ಕ್ವಶನ್ ಆಗಿದ ತಕ್ಷಣ ಎಲ್ಲ ಎದ್ದೋಯ್ತಾ ಇರ್ತೀವಿ ನಾವು. ನಾನೇ ಇದುವರೆಗೂ ದುಡ್ಡು ತೆಗಿಯೋ ಆಚೆ ಎಲ್ಲ ಲಕ್ಷ್ಮಿ ಯಾರು ಹೋಯ್ತದೆ ಇರೋ. ಮೊದಲನೇ ಕ್ವಶನ್, ನನ್ನ ಬಗ್ಗೆ ನನ್ನ ನೇಮ್ ಅಲ್ಲಿ ಎಷ್ಟು ಲೆಟರ್ಸ್ ಗಳಿದೆ? ನೀನೆ. ಯಾರು? ನಿನಗೆ ಕಿವಿ ಕುಂಡು ಯಾರ್ದು ಹೇಳ್ತೀವಿ? ಕುಂಡಲ್ಲ, ಕಿವಿ ಕುರುಡು. ಅದೇ ಏನಂತಾರೋ ಕರೆಕ್ಟ್ ತಾನೆ ಅಂದ್ರೆ ಕಿವುಡು. ಇಬ್ರು ಸೂಪರ್ ಕನ್ನಡ ಮಾತಾಡ್ತೀರಾ ನೀವಿಬ್ರು. ನಾನಾ? ನೀನೆ. ಕನ್ನಡದಲ್ಲಿ ಎಷ್ಟು ಅಕ್ಷರ? ಇಂಗ್ಲಿಷ್ ಅಲ್ಲ, ಕನ್ನಡದಲ್ಲ ಇಂಗ್ಲಿಷ್ ಅಲ್ಲ, 3 seconds ಅಷ್ಟಲ್ಲಿ ಕನ್ನಡದಲ್ಲ. ನೀನ್ ಫಸ್ಟ್ ಯಾವ? 1 2 6 ಲಾಸ್ಟ್ 6 ತಪ್ಪು. 8 ಕರೆಕ್ಟ್. ಸಡನ್ ಆಗಿ ಹೇಳ್ಬಿಟ್ಟೆ. ಅವತ್ತು ಹೇಳಿದೆ. ಇವೆಲ್ಲ ಫ್ರೆಂಡ್ಸು. ತಕೋ ಚೈತ್ರ. 200 ರೂಪಾಯಿನಾ? 200 ರೂಪಾಯಿನ ಅಂತ ಒಳ್ಳೆ. 500 ರೂಪಾಯಿ ಆದ್ರೆ ನಾ ಇಲ್ಲ ಎದ್ದೋಯ್ತಾ ಇರ್ತೀವಿ. ಮಡಿಕಳೆ ಮಸ್ತ್ ಮಜಾ ಮಾಡಿ. ಸರಿ, ಹೊಟ್ಟೆ ಉರಿತದೆ ಕಂಡ್ರೆ ತಪ್ಪು ಹೇಳಿ ಬಿಡು. ಕರೆಕ್ಟಾಗಿ ಹೇಳುವರೆ. ನಿನ್ನ ಹೈಟ್ ಎಷ್ಟಿದೆ? ನಾನೇ ಫಸ್ಟ್ ಹೊಡೆದಿದ್ದು 6.2. ಕರೆಕ್ಟ್. ಲಾಸ್ಟ್ ವೀಕ್ ಹೇಳ್ಬಿಟ್ಟಿದೆ, ಯಾಕಾರು ಹೇಳಿದ್ನು. ಲಾಸ್ಟ್ ವೀಕು ನೈಟು ವೆಯ್ಟು ಎಲ್ಲ ಚೆಕ್ ಮಾಡಿದ್ವಲ್ಲ, ಗೊತ್ತಿತ್ತು. ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಹೇಳ್ಬಿಟ್ಟು ಕಂಡ್ರಲ್ಲ. 5,000 ರೂಪಾಯಿ ಎಲ್ಲ ಬಡ್ಡಿ ಸಮೇತ ತಗೋಬೇಕು. ನನಗೆ ಇಷ್ಟ ಇರುವ ನಟ ಯಾರು ಅಂತ ಹೇಳ್ಬಿಟ್ರೆ ಟಕ್ಕಂತ ದರ್ಶನ್ ಅಂತ ಹೇಳ್ಬಿಡ್ತೀರಾ. ನಟಿ ಯಾರು? ನಾನೇ ಫಸ್ಟು. ನಟಿ ಅವರು ಉಮಾಶ್ರೀ ಅವರು. ನಾಯಕ ನಟಿನಾ? ಕನ್ನಡ ಇಂಡಸ್ಟ್ರಿನಾ ಅಥವಾ ಕನ್ನಡದವರು? ಫಸ್ಟು ಸೌಂದರ್ಯ ಮ್ಯಾಮು. ಇನ್ನೊಬ್ರುನಾ? ನಾ ಸ್ಟೇಟಸ್ಗೆಲ್ಲ ಹಾಕ್ತೀನಿ ಕಣೋ. ರಮ್ಯಾ ಅವರು. ನಾನು ಸೌಂದರ್ಯ ಅವ್ರ ಬಗ್ಗೆ ಯಾರಿಗೂ ಅಷ್ಟು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿಲ್ಲ ಕಣೋ. ರಮ್ಯಾ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು. ನನಗೂ ಆಲ್ಮೋಸ್ಟ್ ನಾಯಕ ನಟಿ ಅವರಲ್ಲಿ ಸೌಂದರ್ಯ ಅವ್ರು ಇಷ್ಟ ಅಲ್ವಾ, ಸೊ ಸೌಂದರ್ಯ ಅವರು ಅಂತ ಹೇಳಿದೆ. ನನಗೂ ಸೌಂದರ್ಯ ಅವ್ರು ಮತ್ತೆ ರಮ್ಯಾ ಅವ್ರು ಇಷ್ಟ. ನೀನ್ ನೆಕ್ಸ್ಟ್ ಕ್ವಶನ್ ಆಮೇಲೆ ಕೇಳಿದ್ರೆ ಕಾಸು ಕೊಡು. ಮರ್ತೋಗ್ಬಿಟ್ಟಿ ಅನ್ಕೊಂಡು ಹೇಳ್ತಾವ ನೆಕ್ಸ್ಟ್ ಕ್ವಶನ್. ಏನ್ ಅಬ್ಸರ್ವ್ ಮಾಡ್ಕೊಂಡವನಪ್ಪ ಅವನು. 1,000 ರೂಪಾಯಿ ಟನ್. 1,500 ರೂಪಾಯಿ. ರೂಲ್ಸ್ ಎಲ್ಲ ಸೇಮ್ ಇರುತ್ತೆ. ತಪ್ಪ ಆನ್ಸರ್ ಹೇಳಿದ್ರೆ ಮತ್ತೆ 500 ರೂಪಾಯಿ ವಾಪಸ್ ಕೊಡ್ಬೇಕು. ಮತ್ತೆ ಏನಾದ್ರು ಮಿಸ್ಟೇಕ್ ಹೇಳಿದ್ರೆ 500 ರೂಪಾಯಿ ವಾಪಸ್ ಕೊಡ್ಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳಲಿಲ್ಲ ಇವನು. ನೆಕ್ಸ್ಟ್ ಕ್ವಶನ್. ನೀನ್ ಯಾಕೋ ಹೇಳ್ದೆ ಪೆಂಗ? ಅವನು ಹೇಳ್ದೆ ಇಲ್ಲ, ಸುಮ್ಮನಾಗಿತ್ತಿದ್ದ. ನಾ ಈಸ್ಕಂತೇನೆ ಇರ್ಲಿಲ್ಲ ಅವಾಗ. ನೋಡು, ನಿಯತ್ತಾಗಿ ಗೆಲ್ಲಬೇಕು. ಏನದು? ಕಳ್ಳರು ನಂಬರ್ ಕುಳ್ರು ನಂಬರ್ ಅನ್ನೋದು. ಯಪ್ಪಪ್ಪ. ನನಗೆ ಇಷ್ಟವಿರುವ ಕಲರ್ ಯಾವುದು? ಏನ್ ಮಾಡ್ತಿದ್ಯಾ? ಅದು ತುಂಬಾಗಲ್ಲ ಹೊಡಿ. ಆಯ್ತು. ಬ್ಲ್ಯಾಕ್, ಕಪ್ಪು ಬಣ್ಣ. ಕರೆಕ್ಟಾ? ಸುಮ್ಮನೆ ನೀನು ಹೇಳ್ದಂಗೆ ಕೈಲಿ ಹಿಡ್ಕೋಬೇಕಾಯ್ತು ಕಣಲ್ಲ.
1500 ರೂಪಾಯಿ. ಹೋಗು ಅವ್ನ್ಗೆ ಕೊಡ್ತೀಯ ಮೋಸ ನಿಂದು. ಮೋಸ ಅಪ್ಪಪ್ಪ. ಸರಿ, ನನಗೆ ಇಷ್ಟ ಇರುವ 2 ಮೂವಿಗಳು ಯಾವುವು? ಯಾರು ಹೊಡೆದ್ರಲ್ಲೋ? ಯಾರು ಹೊಡೆದಿದ್ದು? ನಾನೇ ಹೊಡೆದಿದ್ದು. ಇವಾಗ ಯಾರು ಹೊಡೆದ್ರು ಅಂತ ಗೊತ್ತಿಲ್ಲ ಅಂದ್ರೆ ಇಬ್ರಿಗೂ 500 ರೂಪಾಯಿ ಕೊಡ್ಬೇಕು ನೀನು. ಇವನೇ ಹೊಡೆದಿದ್ದು. ಮೋಸ ಇದೆಲ್ಲ. ಆಯ್ತು ಪಾಪ ಅವ್ರಿಗೂ ಒಂದು ಚಾನ್ಸ್ ಕೊಡು. ನೀನು ಹೇಳು. ಅವಳು ಕ್ವಶನ್ ಏನು ಅಂತಾನೆ ಮರ್ತೋಗಿದ್ದೆ. ಕೇಳಿಸ್ಕೊಂಡಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ನೀನು 500 ರೂಪಾಯಿ ವಾಪಸ್ ಕೊಡ್ಬೇಕು. ಅದಕ್ಕೆ ಆನ್ಸರ್ ಏನು ಹೇಳು? ಆನ್ಸರ್ ಏನು ಹೇಳು? ರಾಮಾಚಾರಿ. ಇನ್ನೊಂದು ಇನ್ನೊಂದು ಯಾವ ರಾಮಾಚಾರಿ? ರವಿಚಂದ್ರನ್ ರಾಮಾಚಾರಿ. ನಾನು ಯಾವಾಗ ಹೇಳಿದೆ ನಿಂಗೆ ರಾಮಾಚಾರಿ ಇಷ್ಟ ಏಯ್ ಅಂತ? ಅದೆಲ್ಲ ನಿನ್ ಪುರಾಣ ಎಲ್ಲ ಕೇಳು ಅಂದ್ರ. ಇನ್ನೊಂದು ಇವ್ರ ದರ್ಶನ್ದು ದರ್ಶನ್ ಕಾಟೇರ. ತಪ್ಪು. 500 ರೂಪಾಯಿ ಕೊಡು. ಹೋಗ ಅಪ್ಪು ಏನ್ ಹೋಗು ಅಂತಿದ್ಯಾ? ಆನ್ಸರ್ ಮಾಡ್ದೆ ನಾನು. ರೂಲ್ ಇಸ್ ರೂಲ್, ಹಾ. ಕೊಡ್ಬೇಕಷ್ಟೇ. ಈವನ್ ಇಫ್ ಯು ಆರ್ ಫೂಲ್. ಇನ್ನೇನ್ ಕ್ವಶನ್ ಕೇಳ್ದೆ ನೀನು? ಅದೇ ಕ್ವಶನ್. ಆನ್ಸರ್ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ ನೀನು. ಅವನು ಹೇಳಿದ್ನ ಹೋದ್ಸಲ ಎಲ್ಲ. Correct ಏಯ್ ನಾನು ಕರೆಕ್ಟ್ ಆಗಿ ಹೇಳಿಲ್ವಾ? ತಪ್ಪ ಆನ್ಸರ್ ಹೇಳಿದ್ರೆ 500 ಕೊಡ್ಬೇಕು. ಪಾಯಿಂಟ್ ಕೊಡು. ಮೋಸ ಹೋಗ ಅವನ್ನೇ ಕೇಳೋ. ಡಾಕ್ಟರ್ ಮಾಡಿ ತಿಳ್ಕೊಂಡು ನಂದಿ ಇವಳು. ಏಯ್ ನನಗೆ ಟೈಮ್ ವೇಸ್ಟ್ ಮಾಡಬೇಡ, ನಾನು ರೆಡಿ ಆಗಿದ್ದೀನಿ. ಆಯ್ತು ಹೇಳಪ್ಪ. ಎಷ್ಟಾಗಿರೋ 2 ಫಿಲಮು. ಒಂದು ಫಿಲಮು ರವಿಚಂದ್ರನ್ ಅವ್ರು ಹೇಳಿದ್ರಲ್ಲ ಅದಾ? ಯಾವುದು? ನೀಲಂಬರಿ. ಬ್ಲೂ ಫಿಲ್ಮ್ ಹಾಕಿ. ಅದೆಲ್ಲ. ಬೇಡ, ಫ್ಯಾಮಿಲಿ ಆಡಿಯನ್ಸ್ ಅವ್ರೆ ನಮ್ಗೆ. ಒಂದು ಫಿಲಮು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಬರೀ ರಾಮಾಚಾರಿ ಅಂತ ಹೇಳು. ಇನ್ನ ಒಂದು ಫಿಲಮು ಅಪ್ಪು ಸರ್ದು ರಾಜ್ ದಿ ಶೋ ಮ್ಯಾನ್ ಅನ್ಸುತ್ತೆ. ಕರೆಕ್ಟಾ? ಅದಿನ್ನ ಇವ್ನು ನೋಡಿಲ್ಲ. ಫಸ್ಟ್ ನನಗೆ ಅದಕ್ಕೂ ಅದು ಇಷ್ಟ ತಾನೆ? ಅದು ಇಷ್ಟ. ಫೇವ್ರೆಟ್ ಮೂವಿ 2 ಫಸ್ಟ್ ಇಷ್ಟಪಟ್ಟಿರ್ತೀವಲ್ಲ ಅದು. ಅಂದ್ರೆ ಜಾಸ್ತಿ ಟೈಮ್ಸ್ ನೀನು ನೋಡಿರ್ತೀಯ, ನಾನು ನೋಡಿರ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಆ ಮೂವಿನ ಜಾಸ್ತಿ ಟೈಮ್ ನೋಡ್ತಾ ಇರ್ತಾರೆ. ಅದು ನಮ್ಮ ಸಂಸ್ಕೃತಿ ನಾಡು. ನನ್ಗೆಲ್ಲ ಕ್ಲೂ ಕೊಟ್ಬಿಡು, ಹೇಳ್ತಾನೆ ಅವನು. ಸರಿ ಅಷ್ಟೇ. ಸಂಸ್ಕೃತಿ ನಾಡು. ದರ್ಶನ್ ಸರ್ ಮೂವಿನಾ? ಹೌದು. ಕುರುಕ್ಷೇತ್ರ. ಇವಾಗ ನೆಕ್ಸ್ಟ್ ಚಾನ್ಸ್ ಅವ್ಳು ಕೊಡು. ಚಾನ್ಸ್ ಅವಳು ಆಯ್ತು, ಅವಳು ತಪ್ಪು ಹೇಳೋಳು. ನಾನು ಇವಾಗ ಒಂದು ತಪ್ಪು ಹೇಳ್ದೆ ಅಲ್ವಾ? ಸೊ ನೆಕ್ಸ್ಟ್ ಅವಳಿಗೊಂದು ಚಾನ್ಸು. ಇನ್ನೊಂದು ಚಾನ್ಸ್. ಇವಾಗ ಇಬ್ರು ಹೇಳಿಲ್ಲ ಅಂತಂದ್ರೆ 200 ರೂಪಾಯಿ ಕೊಡ್ಬೇಕು ಇಬ್ರು. ಜಗ್ಗುದಾದ. ನಾನು ಹೇಳ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸಂಸ್ಕೃತಿ ನಾಡು ಅಂತ ಏನೇನೋ ಹೇಳ್ಬೇಕು ನೀನು. ಕರೆಕ್ಟ್ ಸಂಸ್ಕೃತಿ. ನವಗ್ರಹ. 500 ರೂಪಾಯಿ ಕೊಡಿ. ಅಪ್ಪಿ ನಾನು ಒಂದು ಕಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀನಿ. ಅವಳು ಒಂದಕ್ಕೆ ಮಾಡಿದ್ಲಲ್ಲ ಎಲ್ಲಿ? ರಾಮಾಚಾರಿ ಅಂತ. ರಾಮಾಚಾರಿ ತಪ್ಪೋದು. ಕದ್ಲು ಬಂದ್ಬಿಡ್ತು ಮಿಸ್ಟರ್. ಅದೆಲ್ಲ ಇಲ್ಲ. ನನ್ನ ಹುಟ್ಟಿದ ದಿನಾಂಕವನ್ನು ತಿಳಿಸಿ. ನಾನೇ ಫಸ್ಟ್ ಹೋಗ ನೀನ್ ಮೋಸ. ಹೊಡ್ದೆ. ಅವ್ನು ಹೊಡೆದಿದ್ದು. ನೀನ್ ಜೋರಾಗಿ ಹೊಡಿಬೇಕು. ನಿನ್ ಕಿವಿ ಕೇಳಲ್ಲ, ಪಕ್ಕದಲ್ಲೇ ಕೂತಿದ್ಯಾ. ಹೇಳ ನಾಗರಾಜ್. ಹೇಳಿ. ಇನ್ನು ಹುಟ್ಟಿದ ದಿನಾಂಕ ಮಾತ್ರ ಹೇಳ್ಬೇಕಾ? ಇಯರ್ ಕೂಡ ಹೇಳ್ಬೇಕಾ? ವರ್ಷ ಬೇಡ, ದಿನಾಂಕ ಮಾತ್ರ ಹೇಳ. ತಿಂಗಳುಗಳು. ತಿಂಗಳು ಒಂದೇ ತಿಂಗಳು. 12ನೇ ತಾರೀಕು 11ನೇ ತಿಂಗಳು ಅಂದರೆ ನವೆಂಬರ್ ತಿಂಗಳು. ಕರೆಕ್ಟ್. ಕಾಸು ಕೊಡಿ. ತಲೆ ಬರುವುದು ಕಾಸು ಕಿತ್ಕೊಳ್ಳೋದಕ್ಕೆ ಅವನೇ ಎಷ್ಟು ಕೊಟ್ನು? ಕೇವಲ ಇನ್ನು 2,000 ಅಷ್ಟೇ ಆಗಿರೋದು. ಇನ್ನ 4,000 ಬಾಕಿ ಇದೆ. 4,000 ಬಡ್ಡಿ ಸಮೇತ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನನಗೆ ಒಂದು ಫ್ರೆಂಡ್ ಗ್ರೂಪ್ ಇದೆ. ಅದರಲ್ಲಿ ಎಷ್ಟು ಜನ ಇದ್ದಾರೆ? ಅವ್ರವ್ರ ನೇಮ್ ಏನು? ಯಾರು ಹೊಡೆದಿದ್ದು? ಅವಳೇ ಹೊಡೆದಿದ್ದು. ಇವನು ಗೊತ್ತಿಲ್ಲ, ಅದಕ್ಕೆ ಮೇಬಿ ಇವಳು ಗೊತ್ತಿರ್ಬೋದು. 5 ಜನ. ಒಂದು ವಿವೇಕು, ಸೋಡಾ, ಇಲ್ಲಾಂದ್ರೆ ಮರ್ಯಾದೆ ಕೊಡು ಅವ್ನಿಗೆ. ಚೇತು. ರಿಯಲ್ ಹೆಸರು ಹೇಳು. ರಿಯಲ್ ಹೆಸರು ಚೇತನ್. ಸೋಡನ್ ಶಶಾಂಕ. ಶಶಾಂಕು. ಆಮೇಲೆ ಇನ್ನೊಬ್ಬ ಶಶಾಂಕು. ನಮ್ ಕ್ಲಾಸ್ ಅವನೊಬ್ಬ. ಅವ್ರ ಫ್ರೆಂಡು ನಮ್ ಗ್ರೂಪ್ ಹೇಳ್ತಿರೋದು. ನೀನು ತಪ್ಪು. ನೆಕ್ಸ್ಟ್ ನಂದು. ಸುಜಯ, ವಿವೇಕ, ಚೇತು, ಶಶಾಂಕ. ಇನ್ನೊಬ್ರು ಯಾರು ಅವ್ರೆ? ಇನ್ನೊಬ್ರು ಅಲ್ಲ, ಅವ್ರನ್ನಲ್ಲ. ಅವನ ಹೆಸರೇನು? ಶಶಿಧರು. ಮುಗೀತು. ಇನ್ನೇನು? ಅದೇ ನನ್ನೇ ಬಿಟ್ಬಿಟ್ಟಿದ್ದೆ.
ನಿನ್ ಗ್ರೂಪ್ ಅಲ್ಲಿ ಇರೋ ಫ್ರೆಂಡ್ಸ್ ಹೆಸರು ತಾನೇ ನನ್ನ ಗ್ರೂಪ್ ಅಂತಂದ್ರೆ ಒಂದು ಗ್ರೂಪ್ ಅಂದ್ರೆ ನವೀನ್ ಇಲ್ಲ ನಿಮ್ ಫ್ರೆಂಡ್ ಗ್ರೂಪ್ ಅಲ್ಲಿ 5 ಜನ ಮತ್ ನಾವು ನಾನು 5 ಜನ ಇದ್ದೆ 7 ಜನ ಲೋ, ಇವಾಗ ಸುಜಯ್ನೇ ಬಿಟ್ಬಿಟ್ಟು ಹೋಯ್ ಪಾಪ. ನಿನ್ ಫ್ರೆಂಡ್ಸ್ ಹೆಸರು ಹೇಳು ಅಂತ ಅಂದ್ರೆ ನಿನ್ನೂ ಸೇರ್ಸ್ಕೊಂಡು ಹೇಳಕ್ಕಾಗುತ್ತಾ? ಗ್ರೂಪ್ ಅಲ್ಲಿ ಎಷ್ಟು ಜನ ಅವ್ರ ನೇಮ್ಗಳೇನು ಅಂತ ಏಯ್ ಹೇಳಿದ್ರು. ಮೋಸ ಇವನ್ ಮೋಸ ಅಲ್ಲ, ಕ್ವಶನ್ 500 ರಂಗು ಇವನೇ 500 ರೂಪಾಯಿ ಕೊಡ್ಬೇಕು ಇಬ್ರಿಗೂನು. ಅಷ್ಟೇ. ನನಗೆ ಇಷ್ಟವಾದ ಪ್ಲೇಸ್ ಯಾವುದು? ಇವಳೆ ಓಯ್ ಬರೀ ತಪ್ಪ ಹೇಳ್ತಿಯಲ್ಲೋ. ನೀನೆ. ಮೈಸೂರು. ನನಗೆ ಇಷ್ಟವಾದ ಸಿಹಿ ತಿಂಡಿ ಯಾವುದು? ನಾನ್ ಫಸ್ಟ್ ಹೊಡೆದಿರೋದು. ನೀನೇ ಹೊಡೆದಿರೋದು. ಹೇಳ ಹಾ. ಸ್ವೀಟಾ ಅಥವಾ ಏನು ಅಂತ Sweet ನೀನು ಅದೇ. ಕ್ಲಾರಿಫೈ. ಕಜ್ಜಾಯ. ಅದು ಬೇರೆ. ಏಯ್ ಏನೋ ನೀನು ಕಾರಣ ಅದು ಬೇರೆ ಅಂತೀಯಾ? ಅದು ಮನೇಲಿ ಮಾಡೋದು. ಇನ್ನೇನು ಬೇಕ್ರಿಲಿ. ಬೇಕ್ರಿಲೂ ಕಜ್ಜಾಯ ಮಾಡ್ತಾರೆ. ಹೌದಾ? ಹ್ಞೂ ಇನ್ನೊಂದು ಹೇಳಪ್ಪ. ನೀನ್ ಒಂದೇ ಕೇಳಿರೋದಪ್ಪ ಅಷ್ಟೇ. ಅದಕ್ಕೆ ಏನದಕ್ಕೆ ಸ್ಲೈಡ್ಸಾ? ಕಜ್ಜಾಯ ತುಪ್ಪ ಇಷ್ಟ. ಬೇಕ್ರಿಲಿ ಮಾಡೋದು ಅಂತಂದ್ರೆ ಚಂಪಾಕಲಿ. ಕರೆಕ್ಟ್. ನನಗೆ ಕಾಸು ಕೊಡು. ಕಾಸು ಕೊಡಲೇ ನಿನಗೆ ಅಂತ ಗೊತ್ತು ನನ್ಗೂನು. ಇನ್ನೇನು 500 ರೂಪಾಯಿ ಐತೆ ಅಷ್ಟೇ. ಎಷ್ಟಾಯ್ತು? 3,000 ಆಗಿರೋದು, ಇನ್ನು 3,000 ಬಾಕಿ ಐತೆ. ಎರಡು ಕರೆಕ್ಟಾಗಿ ಹೇಳ್ತಾ. ಇನ್ನು 500 ರೂಪಾಯಿ ಕೊಟ್ಬಿಡ್ಲಾ? ಕೊಡು. ಸರಿ. ನನ್ನ ಬೆಸ್ಟ್ ಫ್ರೆಂಡ್ ಯಾರು? ನಿನ್ನ ಬೆಸ್ಟ್ ಫ್ರೆಂಡಾ? ನನ್ಗೇನು ಗೊತ್ತು. ಯಾರೋ ಫಸ್ಟ್ ಹೊಡೆದಿದ್ದು 17. ನೀನೇ ಹೊಡೆದಿದ್ದು. ನಿನಗೆ ನೀನೇ ಅಥವಾ ಮಾದಪ್ಪ? ನಿನ್ ಪ್ರಕಾರ? ಅದೇ ಮಾದಪ್ಪ ಮೀನ್ಸ್ ಗಾಡ್, God. ಮಾದೇಶ್ವರ ದೇವರು ಅಂತ. ಗಾಡ್ ಈಸ್ ಫ್ರೆಂಡ್. ಗಾಡ್ ಇಸ್ ಗ್ರೇಟ್ ಅಲ್ಲ, ಗಾಡ್ ಇಸ್ ಫ್ರೆಂಡು. ನಮ್ಗೆ ಎಲ್ಲರೂ ಫ್ರೆಂಡ್ಸ್ಗಳು ಸಮಾನನೇ. ಅಂದ್ರೆ ಒಬ್ರ ಮೇಲಿಲ್ಲ, ಒಬ್ರು ಕೇಳಿಲ್ಲ. ಇವಳಿಗೆ ಎಷ್ಟು ಇವಳು ಇವಳಿಗೆ ಎಷ್ಟು ಸಮಾನತೆ ಕೊಡ್ತೀನಿ, ಇವಳಿಗೂ ಅಷ್ಟೇ ಸಮಾನತೆ ಕೊಡ್ತೀನಿ. ದೋವು. ಬಟ್ ನನ್ನ ಫ್ರೆಂಡ್ ಬೆಸ್ಟ್ ಯಾರು ಅಂತಂದ್ರೆ ನನ್ನ ತಾಯಿ. ಇವನ್ ಕಾಸು ಕೊಡ್ಬೇಕು ಅಂತಾನೆ ಆನ್ಸರ್ ಚೇಂಜ್ ಮಾಡ್ತಾನೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಇದು ನಿನಗೂ ಗೊತ್ತು, ಅವನಿಗೂ ಗೊತ್ತು. ಹತ್ರ ಹಿಡ್ಕೋ ಜ್ವರ ಕೊಡಿ. ಹ್ಮ್. ನನಗೆ ಇಷ್ಟ ಇರುವ ದೇವರು ಯಾರು? ಬೆಟ್ಟಿಗೂ ಹೊಡ್ಕಂದೆ ನಾನು. ಬೆಟ್ ಕೊಡ್ಕಂದ ರಕ್ತ ಬತ್ತೈತಿ. ಆಂಬುಲೆನ್ಸ್ ಆಂಬುಲೆನ್ಸ್. ಥೂ, ನಾನೇ ಫಸ್ಟ್ ಹೊಡೆದಿದ್ದು. ನಾನು ಇವಳು ಹೊಡೆದಿದ್ದು. ಹೋಯ್ತಾ ಇರೋ. ನೀನು ಹೋಗಲ್ ಏಯ್ ನನ್ ಬೆಟ್ಟು ಹೊಡ್ಕೊಂಡಲ್ಲ, ಅದಕ್ಕೆ ಸೌಂಡ್ ಕೇಳಿಸಿಲ್ಲ. ಚಿಪ್ಕೊಂಡಿರುವ ಆ, ಮಾದಪ್ಪ ಮಾದಪ್ಪ. ನಿನ್ ಪ್ರಕಾರ? ಮಹಾದೇಶ್ವರ. ಇವನೇನ್ ಮಾದಯ್ಯ ಅಂತ ಕರೀತಾನೆ. ಗಾಡಿ ಮೇಲೆ ಅದನ್ನೇ ಹಾಕ್ಸಿದ. ಸೊ ನಾನೇ ಕರೆಕ್ಟ್ ಆಗಿ ಹೇಳಿರೋದು, ನನಗೆ ಕಾಸು ಕೊಡ್ಬೇಕು. ಕರೆಕ್ಟ್. ಏನ್ ನನ್ನ correct? ಕೊನೆಯ ಕಾಸು ಅಪ್ಪಿ ಕೊಡು. ಕಾಸು ಕೊಡು. ನನಗೆ ನಾನು ಹೇಳಿದ್ದು. ಅವಳಿಗಾರು ಕೊಡು, ಯಾರಿಗಾರು ಕೊಡು. ಒಟ್ಟು ನಿನ್ನ ಪರ್ಸಿಂದ ಕಾಸು ಖಾಲಿ ಮಾಡಬೇಕು. ಎಷ್ಟಿತ್ತು, ಎಷ್ಟಾಯ್ತು? ಹೋದ ತಿಂಗಳು ಪೇಮೆಂಟ್ ಎಲ್ಲ ಇದಕ್ಕೆ ಖರ್ಚಾಗ್ಬೇಕು ನಿಂದು. ನನ್ನ ಫೇವ್ರೆಟ್ ಫುಡ್ ಯಾವುದು? ಇಷ್ಟ ಇಲ್ದಿರೋ ಫುಡ್ ಯಾವುದು? ನಾನ್ ವೆಜ್ಜಾ ವೆಜ್ಜಾ? ನನಗೇನು ಗೊತ್ತು, ನೀನು ಯಾವ್ದಾರು ಹೇಳು. ಇಷ್ಟ ಇರೋ ಫುಡ್ಡು ಹಾಂ. ನಾನ್ ವೆಜ್ ಎಲ್ಲ ಐಟಮ್ಸ್. ಇಷ್ಟ ಇಲ್ದಿರೋದು ಉಪ್ಪಿಟ್ಟು, ಉಪ್ಪು ಸಾಂಬಾರು ಅಷ್ಟೇ. ಉಪ್ಪಿಟ್ಟಿಲ್ಲ. ಅನ್ನ ಉಪ್ಪು ಸಾಂಬಾರು ಅಂದರೆ ಏನಂತಾರೆ ಅದನ್ನ? ಉಪ್ಸಾರಿ ಅನ್ನೋದು. ಸಾರು, ಹಾಂ. ಉಪ್ಪು ಹೆಸರು. ನಾಷ್ಟ. ಏನು ನಾಷ್ಟ? ಇಷ್ಟನಾ ಇಷ್ಟ ಇಲ್ದಿರೋ ಇಷ್ಟ ನಾಷ್ಟ? ಇರೋದು. ಇಷ್ಟ ಇರೋ ನಾಷ್ಟ ಇಡ್ಲಿ ದೋಸೆ ಇಷ್ಟ ಇಲ್ಲ ಇವನಿಗೆ. ಮಸಾಲೆ ದೋಸೆ. ಲೋ, ಅದು ದೋಸೆಗೆ ಬರ್ತತಾನೆ. ಏಯ್ ನಂಗೆ ಗೊತ್ತಿಲ್ಲ ಕಣೋ. ಪಲಾವ್. 500 ರೂಪಾಯಿ ಕೊಟ್ರಪ್ಪ, ಇವಾಗ ಜಾಸ್ತಿ ಮಾತಾಡ್ಬಿಡ್ರಿ. ಇಷ್ಟ ಇಲ್ದಿರೋದು ಒಂದು ಹೇಳಿದ್ದೀನಿ, ನೀನೇ ನಂಗೆ 500 ರೂಪಾಯಿ ಇಷ್ಟ ಕೊಡ್ಬೇಕು. ಇಲ್ದಿರೋದು ಯಾವುದು? ಉಪ್ಪು ಸಾಂಬಾರು ಅಂತ ಹೇಳಿದ್ನಲ್ಲ. ಹಾಂ, ಇಷ್ಟ ಇರೋದು ಒಂದು Non-veg ಫಸ್ಟ್ ಅಂತ ಒಂದು ಕ್ವಶನ್ಗೆ ಆನ್ಸರ್ ಹೇಳಿದ್ದೀನಲ್ಲ, ಕಾಸು ಕೊಡು. ಇಷ್ಟೇ. ನಾನು ಕ್ವಶನ್ನೇ ಒಂದದು ತಪ್ಪೋದು. ಹಂಗೆಲ್ಲ ಇಲ್ಲ, ಒಂದೊಂದೇ ಇಷ್ಟ ಕ್ವಶನ್. ಇರೋ ನಾಷ್ಟ ದೋಸೆ. ಏಯ್ ನಾನು ಹೇಳ್ದೆ ತಾನೆ ಕೊಡೋ, ಮೋಸ ಇದು. ಅದೇ ಇಲ್ಲವೋ ನೀನು ಯೋಚಿಸಿ. ಏಯ್ ನಾಗರಾಜ್, ಮೋಸ ಇದು. ಮೋಸ ಅಲ್ಲ. ಅವಾಗ 500 ರೂಪಾಯಿ ನಾನು ಬರಲ್ಲ, ನಾನು ಎದ್ದೋಯ್ತೀನಿ, ಹೋಗಲ್ಲ. ಅವಾಗ್ಲೇ 500 ರೂಪಾಯಿ ಕೊಡ್ಬೇಕಾಯ್ತಲ್ಲ. ಏಯ್ ಮಕ್ಕ ನೋಡ್ತೀಯಲ್ಲ ಬಾ. ಅವ್ನೊಬ್ನೇ ಕ್ವಶನ್ ಕೇಳ್ಕೊಂಡು ಅವ್ನೊಬ್ನೇ ಆನ್ಸರ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ ಅಂದ್ರೆ ನೀನು ಒಬ್ಳಿಗೆ ಕೇಳ್ತೀನಿ, ನೀನು ಹೇಳೆ. ಸರಿ. ಬಾಯ್. ಏಯ್ ಆಯ್ತು, ಬಂದು ಕೂತ್ಕೊಳ್ಳೋ. ನನಗೆ ಇಷ್ಟ ಇರುವ ಕಾರು ಯಾವುದು? ನೀನೇ ಕಣೋ. ತೂ ಅದನ್ನು ಬೇರೆ ಹೇಳ್ಬೇಕಪ್ಪ, ಗೊತ್ತಾಗಲ್ವಾ? ನೀನ್ ಏನ್ ಮಾಡ್ತಾ ಇದೀಯ? ಏನ್ ನನ್ಗೇನ್ ಗೊತ್ತು ಅದಕ್ಕೆ ನಿನ್ ನೋವಾಗಲ್ಲ, ಹೊಡಿಬಹುದು ನೀನು. ನನಗ್ ಗೊತ್ತಿಲ್ಲ ನಿಂಗೆ ಯಾವ ಕಾರ್ ಇಷ್ಟ ಅಂತ. ಅದಕ್ಕೆ ಅವಳು ಏನದು ಅಟೆಂಪ್ಟೇ ಮಾಡ್ತಾ ಇಲ್ಲ. ಅಟೆಂಪ್ಟೇ ಮಾಡ್ತಾರೆ ಅವ್ರು. ಇವನ್ಗೆ ಇಷ್ಟ ಇರುವ ಕಾರು ರೋಲ್ಸ್ ರಾಯ್ಸ್. ನಿನ್ಗೂ ಅಲ್ಲ. ಇಷ್ಟ ಅಲ್ಲ, ಅದು ಇಷ್ಟ. ಫಾರ್ಚುನರ್. ಬಟ್ ಅದಕ್ಕಿಂತ ಮುಂಚೆ ಅದು ತಗೊಳಕ್ಕಾಗಲ್ಲ ಅಂತ ಗೊತ್ತು. ತಗೊಂತೀನಿ, ಒಂದಲ್ಲ ಒಂದಿನ ಮನೆ ಮುಂದೆ ನಿಲ್ಲಿಸ್ತೀನಿ. ನಿನ್ನೆ ಕಾರ್ ತೊಳೆಯಕ್ ಇಟ್ಕೊತಾನೆ. ಪಾಪ ಹಂಗೇನಿಲ್ಲ. ಪಕ್ಕ ಕುಣ್ಸ್ಕೊಂಡು ರೈಡ್ ಕರ್ಕೊಯ್ತೀನಿ. ಫಾರ್ಚುನರು. ತಪ್ಪು.
ಏಯ್ ಇನ್ಯಾವ್ದು ಫೆರಾರಿ. ಓಹೋ ಪರಾರಿ. ಫೆರಾರಿಲೇ ಕರ್ಕೊಂಡ್ ಪರಾರಿ ಆಗದ್ ನಾನು ಅಷ್ಟೇ. ನೆಕ್ಸ್ಟು 500 ರೂಪಾಯಿ ಕೂಡ ಆಯ್ತು. ಲಾಸ್ಟ್ ಟೈಮ್ ನಂಗೆ 500 ರೂಪಾಯಿ ಕೊಡು ಇಲ್ಲ ವಜ್ಜಾ ದೋಸೆ ಆಯ್ತು. ಇಷ್ಟ ಇಲ್ಲ. ನೀನೇ ದೋಸೆ ನನಗೆ ಇಷ್ಟ ಅಂತ ಹೇಳಿದ್ಯಾ, ವಿಡಿಯೋ ರೆಕಾರ್ಡ್ ಆಗೈತೆ. ಖಾಲಿ ಆಗೋಯ್ತು ಕಣೋ. ಪಕ್ಕದ ಓಪನ್ ಮಾಡು. ಉಳ್ದೆ ಸರಿ ಜೀವನ. ನೆಕ್ಸ್ಟ್ ಪ್ಲೀಸ್. ನನಗೆ ಇಷ್ಟ ಇರುವ ಬೈಕ್ ಯಾವುದು? ನಾನೇ ಹೊಡೆದಿದ್ದು ನೀನು ಹೊಡೆದಿದ್ದು. RX 100. ಇನ್ನೊಂದು ಇನ್ನ ಒಂದಾ? ಹಾ. ನೀನು ಒಂದೇ ಕ್ವಶನ್ ಏ, ಕೇಳ್ಬಿಟ್ಟು ಇನ್ನ question- ಒಂದು ಆ ಥರ ಎಲ್ಲ ಇಲ್ಲ. ನಾನು ಕ್ವಶನ್ ಕೇಳಕ್ಕಿಂತ ಮುಂಚೆ ನೀನು ಹಿಂಗೆ ಹೊಡೆದ್ಬಿಟ್ಟೆ. ಅದೆಲ್ಲ ಇಲ್ಲ. ಬೈಕ್ 2 ಹೇಳಿ ಅಂತ ಹೇಳಮ್ಮ ಅಂತ ಬಂದೆ. ನೀನು ಹಿಂಗಂತ ಅನ್ಬಿಟ್ಟು ನೀವೇ ನೋಡ್ತಾ ಇದ್ದೀರಾ ಇವಂದೆಲ್ಲ ಮೋಸ. ಇವಾಗ ಕೊಟ್ಟಿಲ್ಲ ಅಂದ್ರೆ ನಾನು ಎದ್ದೋಯ್ತೀನಿ. ಆಯ್ತು. ಇನ್ನೊಂದು ಹೇಳಪ್ಪ. ಇನ್ನೊಂದು ಹೇಳಿದ್ರು ಹೇಳ್ತಾ ಇದ್ರು ನೀನು 500 ರೂಪಾಯಿ ಕೊಡ್ಬೇಕೀಗ. ಹಾ, ಸರಿ ಆಯ್ತು. ಯಾವುದು ನಿಂಜಾ? ಹುಂಜ. ಹುಂಜಾ ಅಲ್ಲ ಕಣೆ, ನಿಂಜಾ ಅಲ್ವಾ? ಅದು ಒಂಥರ ಇಷ್ಟ. ಎಲ್ಲ ಇಷ್ಟ ಇವನ್ಗೆ. ಫೇವ್ರೇಟ್ ಅಂದ್ರೆ ಫಸ್ಟ್ ಇಷ್ಟ ಆಗಿರೋದೇ ಅಪ್ಪ. ಯಾವ್ದು ಇವಾಗ ನಿನ್ನ ಹತ್ರ ಇರೋ ಆಕ್ಟಿವನಾ? ಫಸ್ಟ್ ಇಷ್ಟ ಆಗಿರೋ ನೀನು ಫಸ್ಟ್ ಬೈಕ್ ಅದೇ. ಡ್ರೀಮ್ ಬೈಕ್. ಡ್ರೀಮ್ ಬೈಕು ರಾಯಲ್ ಎನ್ಫೀಲ್ಡಾ? ಆದ್ರೆ ಅದನ್ನ ಇನ್ನೊಂದು ಅಂತಾರೆ. ಇನ್ನೊಂದು ಏನ್ ಕೋಣೆ ಅಂತಾರೆ. ಏಯ್ ಕೊಡು. ನಿನ್ನೂ ಗೊತ್ತಿಲ್ಲ, ಇವಳು ಗೊತ್ತಿಲ್ಲ ಅವಳಿಗೆ. ನನಗ್ ಗೊತ್ತಿಲ್ಲ. ಕೊಡು ಆಯ್ತು ಈಗ. ಗೊತ್ತಿ ನೀರು ಪರ್ಸೆ ಕಿತ್ಕಂತಲ್ಲೋ. 500 ರೂಪಾಯಿ ಎತ್ಕೋಬೇಕಪ್ಪ. ನಾವು ಮೋಸದಿಂದ 1 ರೂಪಾಯಿನೂ ತಗೊಳಲ್ಲ, ನಿಯತ್ತಿಂದ ದುಡಿತೀವಿ ನಾವು. ಒಬ್ಬರು ಬುಲೆಟ್ ಇಷ್ಟ. ನಾನು ಬುಲೆಟ್ ಅಂತ ಹೇಳ್ದೆ ತಾನೆ, ರಾಯಲ್ ಎನ್ಫೀಲ್ಡ್. ಅದೇ ಅವ್ರದ್ದೇ ತಾನೆ ಕಂಪ್ನಿ. ಹಾ, ಬೇರೆ ಕಂಪ್ನಿ ಕಾಣಲ್ಲ. ಹೌದಾ? ಓ ಮಾಡ್ರಲ್ಲ ಕಿತ್ತಾಡ್ಬೇಡ್ರಿ. ಲಾಸ್ಟ್ ಕ್ವಶನ್. ನಾನು ಟ್ರಾವೆಲ್ ಮಾಡೋಕೆ ಯಾವ್ದ್ರಲ್ಲಿ ಇಷ್ಟಪಡ್ತೀನಿ? ಲೋ, ಇದು ಬೇರೆ ಹೇಳ್ಬೇಕಾ? ಯಾರು ಹೊಡೆದಿದ್ದು? ಅವಳೇ ಫಸ್ಟ್ ನೀನು ಹೊಡೆದಿದ್ದು. ಗೊತ್ತಿರ್ಬೇಕು. ನೀನು ಹೊಡೆದಿದ್ದು ಹೇಳು. ಕಾರು. ಕಾರಲ್ಲ, ಕಾರಲ್ಲಿ ಅದು ಬೇರೆ ತರ ಟೈಪ್ ಬರುತ್ತೆ. ಅಪ್ಪಿ ಅವಳೊಂದು ಆನ್ಸರ್ ತಪ್ಪು ಹೇಳಿದ್ಮೇಲೆ ಇನ್ನೇನು ಟೈಪ್ಸು ಗಿಫ್ಟ್ಸ್ ಎಲ್ಲ ಹೇಳ್ತಾ ಇದ್ಯಾ? 500 ರೂಪಾಯಿ ಕೊಟ್ಬಿಟ್ಟು. ಫಸ್ಟ್ ಅವ್ನು ಹೇಳಿರು. ಲೋ, ಇದೇನು ನನ್ನ ಕಾಸು ಕೊಡೋದಿಲ್ಲ. ಅವಾಗ್ಲಿಂದ ಇಸ್ಕೊಂಡು. ನಾನು ಹೇಳಿದ್ರೆ ಕೊಡ್ತಾಳ್ ಕಣೋ, ಕೊಡ್ಲೇಬೇಕು. ಜೀಪು, ತಾರೋ. ಹಾ, ಹಾ, ಆಮೇಲೆ ನೀನ್ ಕೋಣೆ. ಆಮೇಲೆ ಕೊಡು, ಇಸ್ಕೊಡು. ತಾರ್ ಇವಾಗಲ್ಲ ಯಾರು ವಿತೌಟ್ ತಾರ. ಏನ್ without ಟಾಪ? ವಿತ್ ಟಾಪ. ಮಳೆ ಬಂದಾಗ ವಿತ್ ಟಾಪು, ಮಳೆ ಬರದಿದ್ದಾಗ ವಿತೌಟ್ ಟಾಪು ಕೊಡ್ತು. ಏನ್ ಕರೆಕ್ಟ್ ಕೊಡಲ್ಲ. ಏಯ್, ಕೊಡೆ. ಏ ಹೋಗೋ, ನಾನ್ ಕೊಡಲ್ಲ. ನೀನ್ ಅವಳ ಹತ್ರ ಇಸ್ಕೋಬೇಕಪ್ಪ. ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ನಾಗರಾಜ್. ನೀನ್ ಇಸ್ಕೋಬೇಕು ಅವಳ ಹತ್ರ. 4,000. ಇವನು 4,000 ಗೆದ್ದಿದ್ದ, ನನ್ನ ಹತ್ರನೂ 4,000 ಐತೆ. ನಾನು 5,000 ಗೆದ್ದಿದ್ದು. ಹಿಡ್ಕೋ. ಇನ್ನೂ 4 ಕ್ವಶನ್ಸ್ ಕೇಳು, ಪರವಾಗಿಲ್ಲ. ಅಷ್ಟೇ ಸಾಕು, ನಮ್ಮ ಹತ್ರ ಇರೋದೇ ಅಷ್ಟು. ಗಾಯ್ಸ್ ಇವಂದೆಲ್ಲ ಮೋಸ. ನನ್ನ ಹತ್ರ 5,000 ರೂಪಾಯಿ ದೇಪ್ಕೊಬಿಟ್ರು, ಇವಾಗ 4,000 ರೂಪಾಯಿ ಬಂದಿದ್ದೊಂದು ನಿಯತ್ತಾಗ ಆಟ ಆಡಿದೀನಪ್ಪ. 1 ರೂಪಾಯಿ ನಿಂದು ಯಾರಿಗೂ ಬೇಡ. ತಕೋ, 100 ರೂಪಾಯಿ ಇಟ್ಕೊಂತೀಯಾ? ಬೇಕಾ? ಕೊಡು. ಬೇಡ ಬಿಡು. ನನ್ನ ಹತ್ರನೇ 5,000 ಐತಿ ಇಲ್ಲಿ ಇನ್ನುವೆ. ಎಂಜಾಯ್ ಮಾಡು. ನನ್ನ ಕಡೆಯಿಂದ ಟಿಪ್ಸ್ ಅಂತ ಅನ್ಕೊ ನಿನ್ಗೆ. ಏನ್ ಟಿಪ್ಸು? ಬ್ಲಾಗ್ ಏನ್ ಮಾಡೋಣ? 5,000 ರೂಪಾಯಿ. ದುಡ್ಡನ್ನ ತೋರಿಸ್ಬೇಡ, ಬಿದ್ಬೇಕ ಹೇಳು, ಎತ್ಕೊಬಿಡು. 500 ರೂಪಾಯಿ ಕೊಟ್ಟಿಲ್ಲ, ಆದ್ರೆ ಸೊ ಮೋಸ ಆಡ್ದೆ. ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಇವನ್ ಬಗ್ಗೆ ಏನೇನ್ ಹೇಳಿದ್ನು ಎಲ್ಲ ತಿಳ್ಕೊಂಡ್ರಿ. ಅದು ಏನ್ ಹೇಳುದು ನನಗೂ ಗೊತ್ತಿಲ್ಲ. ನಾನು ಗೆಸ್ ಮಾಡಿ ಹೇಳಿದ್, ನಿಜವಾಗ್ಲೂ ನನ್ಗೆ ಎಷ್ಟೊಂದು ಗೊತ್ತಿರ್ಲಿಲ್ಲ. ನೀವೆಲ್ಲ ಫ್ರೆಂಡು. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.